ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಚಿತ್ರದುರ್ಗದಲ್ಲಿ ಪಾಳು ಬಿದ್ದ ಮನೆಯಲ್ಲಿ ಅಸ್ಥಿ ಪಂಜರ ಪತ್ತೆ. ಅಲ್ಲಿದ್ದದ್ದು ಮೂರಲ್ಲ, ಬರೋಬ್ಬರಿ 5 ಅಸ್ಥಿ ಪಂಜರ. ಸ್ಥಳಕ್ಕೆ ಎಫ್ಎಸ್ಎಲ್ ತಂಡ ಭೇಟಿ ನೀಡಿ ಪರಿಶೀಲನೆ. ಪ್ರೆಸ್ಟೀಜ್ ಹೆಬಿಟೇಟ್ ಅಪಾರ್ಟ್ಮೆಂಟ್ನಲ್ಲಿ 10 ವರ್ಷದ ಬಾಲಕಿ ಸಾವು. ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದು ಮೃತಪಟ್ಟಿದ್ದಾಗಿ ತಂದೆ ದೂರು. ಅನುಮಾನಕ್ಕೂ ಕಾರಣವಾದ ಮಾನ್ಯ ಸಾವು. ಮಹಿಳಾ ಗ್ರಾಹಕರ ಹೆಸರಿನಲ್ಲಿ ನಕಲಿ ದಾಖಲೆಗಳಿಂದ ಲೋನ್. ಹಾವೇರಿಯ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ನ ಮ್ಯಾನೇಜರ್ ಮತ್ತು ಕ್ಯಾಶಿಯರ್ನಿಂದ ವಂಚನೆ. ನ್ಯೂಸ್ ಫಸ್ಟ್ ಕ್ಯಾಮೆರಾ ನೋಡ್ತಿದ್ದಂತೆ ಇಬ್ಬರು ತಬ್ಬಿಬ್ಬು. ಕರವೇ ಅಧ್ಯಕ್ಷ ನಾರಾಯಣಗೌಡ ಬಂಧನಕ್ಕೆ ಕನ್ನಡ ಒಕ್ಕೂಟ ಕೆಂಡ. ನಾಳೆ ವಾಟಾಳ್ ನೇತೃತ್ವದಲ್ಲಿ ಮತ್ತೊಂದು ಹೋರಾಟಕ್ಕೆ ಕರೆ. ಕನ್ನಡ ಪರ ಹೋರಾಟಗಾರರ ಬಿಡುಗಡೆ ಮಾಡುವಂತೆ ಸರ್ಕಾರಕ್ಕೆ 24 ಗಂಟೆ ಡೆಡ್ಲೈನ್. ನ್ಯೂ ಇಯರ್ ಹತ್ತಿರವಾಗ್ತಿದ್ದಂತೆ ಬೆಂಗಳೂರು ಪೊಲೀಸರ ಅಲರ್ಟ್. ಪಬ್ಗಳ ಬಗ್ಗೆ ತೀವ್ರ ನಿಗಾ. ಹೆಚ್ಚುವರಿ ಸಿಸಿಟಿವಿ ಅಳವಡಿಸೋದಕ್ಕೆ ಸೂಚನೆ. ನಿಮಾನ್ಸ್ ಆಸ್ಪತ್ರೆಯಲ್ಲಿ ಬಯೋಪ್ಸಿ ಸ್ಯಾಂಪಲ್ಸ್ ಕಳ್ಳತನ. ಕೇರಳದ ವ್ಯಕ್ತಿಗೆ ಮಾರಾಟ. ಮಾರ್ಚರಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದವರಿಂದಲೇ ಕೈಚಳಕ. ಸಿದ್ದಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲು. ಲೋಕಸಭೆ ಚುನಾವಣೆಯಲ್ಲಿ ಹಳೆ ದೋಸ್ತಿಗಳ ಮುಖಾಮುಖಿ. ಹೈ ವೋಲ್ಟೇಜ್ ಅಖಾಡ ಆಗಲಿದೆ ಧಾರವಾಡ ಕ್ಷೇತ್ರ. ಬ್ರಾಹ್ಮಣ ಮತಗಳು ನಿರ್ಣಾಯಕವಲ್ಲದ ಕಡೆಗಳಲ್ಲಿ ಲಿಂಗಾಯತ ಮತಗಳಿಂದ ಜೋಶಿ ಹಣಿಯಲು ಶೆಟ್ಟರ್ ಕಣಕ್ಕೆ. ಕಾಂತರಾಜು ವರದಿ ಸ್ವೀಕರಿಸಿ ಕ್ಯಾಬಿನೆಟ್ನಲ್ಲಿ ಚರ್ಚೆ. ಮತ್ತೆ ವೈಜ್ಞಾನಿಕ ಜಾತಿ ಗಣತಿ ಮಾಡೋಕ್ಕೂ ಸರ್ಕಾರ ಪ್ಲಾನ್. ಹೈಕಮಾಂಡ್ ಸೂಚನೆಯಂತೆ ತಂತ್ರ ರೂಪಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ. ನಾಳೆ ವಿಜಯಪುರಕ್ಕೆ ಬಿವೈ ವಿಜಯೇಂದ್ರ ಭೇಟಿ. ರಾಜ್ಯಾಧ್ಯಕ್ಷ ಹುದ್ದೆಗೆ ಏರಿದ ಬಳಿಕ ಗುಮ್ಮಟ ನಗರಿಗೆ ಮೊದಲ ಭೇಟಿ. ಯತ್ನಾಳ್ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಸಿದ್ಧತೆ. ಬಳ್ಳಾರಿಯಲ್ಲಿ ಇಬ್ಬರು ಕಾಂಗ್ರೆಸ್ ನಾಯಕರ ಪ್ರತಿಷ್ಠೆಯ ಫೈಟ್ ಆಗಿ ಬದಲಾಯಿತು ಮೇಯರ್ ಎಲೆಕ್ಷನ್. ಪಕ್ಷೇತರ ಅಭ್ಯರ್ಥಿ ಪರ ಶಾಸಕ ನಾರಾ ಭರತ್ ರೆಡ್ಡಿ ಬ್ಯಾಟಿಂಗ್. ಕಾಂಗ್ರೆಸ್ ಅಭ್ಯರ್ಥಿ ಬೆನ್ನಿಗೆ ಸಚಿವ ನಾಗೇಂದ್ರ. ಸರ್ಕಾರಿ ಜಾಗದಲ್ಲಿದ್ದ ಮರಗಳ ಮಾರಣ ಹೋಮ. ಅಕ್ರಮವಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮರ ಕಡಿದು ಸಾಗಾಣಿಕೆ. ಮಲ್ಲಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ವಿರುದ್ಧವೇ ಆರೋಪ. ಸಂಪೂರ್ಣ ಕಲುಷಿತಗೊಂಡ ಉಡುಪಿಯ ಪವಿತ್ರ ನದಿ. ಇಂದ್ರಾಣಿ ನದಿಯನ್ನೇ ಮುಟ್ಟಲಾರದ ಸ್ಥಿತಿ. ಸಂಪೂರ್ಣ ಕಪ್ಪು ಬಣ್ಣಕ್ಕೆ ತಿರುಗಿರೋದ್ರಿಂದ ಸುತ್ತಮುತ್ತಲಿನ ನಿವಾಸಿಗಳ ಪಾಡು ದುಸ್ತರ. ಹಾಜರಿ ಹಾಕೋದು ಸರ್ಕಾರಿ ಆಸ್ಪತ್ರೆಯಲ್ಲಿ, ಕೆಲಸ ಮಾಡೋದು ಖಾಸಗಿ ಕ್ಲಿನಿಕ್ನಲ್ಲಿ. ಜಗಳೂರಲ್ಲಿ ಪ್ರಸೂತಿ ತಜ್ಞ ಡಾಕ್ಟರ್ ಸಂಜಯ್ಗೆ ಸರ್ಕಾರಿ ಸಂಬಳದ ಜೊತೆಗೆ ಖಾಸಗಿ ಸಂಪಾದನೆ. ಎಲ್ಲ ಗೊತ್ತಿದ್ದು ಕಣ್ಮುಚ್ಚಿ ಕುಳಿತಿದ್ದಾರ ಅಧಿಕಾರಿಗಳು. ವಿಕಲಚೇತನರಿಗೆ ರಿಯಾಯಿತಿ ದರದಲ್ಲಿ ಬಿಎಂಟಿಸಿ ಪಾಸ್ ವಿತರಣೆ. ಹೊಸ ವರ್ಷ ಆರಂಭಕ್ಕೂ ಮುನ್ನವೇ ಗುಡ್ ನ್ಯೂಸ್ ಕೊಟ್ಟ ಸಾರಿಗೆ ಇಲಾಖೆ. 1 ವರ್ಷಕ್ಕೆ 660 ರೂಪಾಯಿ ದರ ನಿಗದಿ. ಈಡೇರಿದ ರಾಮವಂಶಸ್ಥ ಸೂರ್ಯವಂಶಿ ಕ್ಷತ್ರಿಯರ ಶಪಥ. 500 ವರ್ಷಗಳ ಬಳಿಕ ಧರಿಸಿದ್ರು ಪೇಟ, ಶೂ, ಚಪ್ಪಲಿ. ರಾಮ ಮಂದಿರ ಉದ್ಘಾಟನೆಗೆ ನಮಗೆ ಆಹ್ವಾನಿಸಿಲ್ಲ ಅಂತ ಅಸಮಾಧಾನ. ರಾಮ ಜನ್ಮಭೂಮಿಯಿಂದ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್. ನಾಳೆ ಉತ್ತರ ಪ್ರದೇಶದ ಅಯೋಧ್ಯೆಗೆ ಪ್ರಧಾನಿ ಭೇಟಿ. ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ ಮೋದಿ. ರಾಮ ಮಂದಿರದಿಂದ ವಿಶೇಷ ರೈಲುಗಳಿಗೂ ಗ್ರೀನ್ ಸಿಗ್ನಲ್. ದೇಶದಲ್ಲಿ ಕೊರೋನಾ ಪ್ರಕರಣಗಳಲ್ಲಿ ಹೆಚ್ಚಳ. ಒಂದೇ ದಿನದಲ್ಲಿ 702 ಕೋವಿಡ್ ಕೇಸ್ ಪತ್ತೆ. 157 ಜನರಿಗೆ JN.1 ರೂಪಾಂತರಿ ಸೋಂಕು. ರಾಜ್ಯದೆಲ್ಲೆಡೆ ದರ್ಶನ್ ನಟನೆಯ ಕಾಟೇರ ಅಬ್ಬರ. ರಾಕ್ಲೈನ್ ಮಾಲ್ನಲ್ಲಿ ಇವತ್ತು ಒಂದೇ ದಿನ 13 ಶೋ. ಡಿ ಬಾಸ್ ಮಾಸ್ ಅವತಾರಕ್ಕೆ ಫ್ಯಾನ್ಸ್ ಫುಲ್ ಫಿದಾ.
ಕನ್ನಡ ಚಿತ್ರರಂಗದಲ್ಲೇ ಕಾಟೇರ ಹೊಸ ದಾಖಲೆ. ಇಡೀ ದಿನ 1670ಕ್ಕೂ ಹೆಚ್ಚು ಪ್ರದರ್ಶನ ಕಾಣಲಿದೆ ದರ್ಶನ್ ಚಿತ್ರ. 389 ಸಿಂಗಲ್ ಥಿಯೇಟರ್, 72 ಮಲ್ಟಿಪ್ಲೆಕ್ಸ್ನಲ್ಲಿ ಸಿನಿಮಾ ಪ್ರದರ್ಶನ. ದೇಶಾದ್ಯಂತ ಸಲಾರ್ ಚಿತ್ರದ ಭರ್ಜರಿ ಪ್ರದರ್ಶನ. ವಿಶ್ವದಾದ್ಯಂತ 500 ಕೋಟಿ ಕ್ಲಬ್ ಸೇರಿದ ಪ್ರಭಾಸ್ ಸಿನಿಮಾ. ಭಾರತದಲ್ಲೇ 300 ಕೋಟಿ ಗಳಿಸಿದ ಪ್ರಶಾಂತ್ ನೀಲ್ ನಿರ್ದೇಶನದ ಚಿತ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.